friends, welcome back to my channel RR Travel with M. ಈಗೂ ಟೈಮ್ ಮುಂಜಾನೆ 7:47 ಆಗಿದೆ. ಆರ್ಯ, ನಾ ಇವತ್ತು ಎಲ್ಲಿ ಹೊಂಟಿದ್ದೇವಿ? ಅಕ್ಕ, ಇವತ್ತು ನಾವೇ ಗಂಟೆ ಗಣೇಶ ಮತ್ತು ಸಿಗಂದೂರ್ಗೂ ಹೊಂಟಿದ್ದೇವಿ. ಬರ್ರಿ ಎಲ್ಲಾರು ಕೂಡಿ ಹೋಗೋಣ. ಆರ್ಯ, ಜಂಗಲ್ ನೋಡು, ಎಷ್ಟು ಚಂದ ಆಗಿದೆ ಜಂಗಲ್. ಇದು ದೇವಸ್ಥಾನ. ಜಂಗಲ್ ಒಳಗ ಬಾಳ ಸುಂದರ ಐತಿ. ನೀವು ಬರ್ರಿ. ಇದು ಕಾರ್ ಪಾರ್ಕಿಂಗ್. ಮುಂದೆ ಹೋದ್ರೆ ದೇವಸ್ಥಾನ ಬರುತ್ತೆ. ಮುಂಜಾನೆ 9:51 ಆಗಿದೆ. ದೇವಸ್ಥಾನದ ಮುಂಭಾಗ ಆಗಿದೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ಲಿಕ್ಕತ್ತಾರೆ. ತಮ್ಮ ಹೆಸರು? ರಾಮಚಂದ್ರ ದೇಸಾಯಿ ಅಂತ. ಗಣಪತಿ ಗುಹವಾಮಹೇ ಕಂಕವೀಣಾಮುಮಶ್ರವತ್ತಮಮ್ಮ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರೀದಸಾನದನಂ. ತಮ್ಮ ಹೆಸರು? ಮಹಾದೇವ್ ಅಂತೇಳಿ. ಸ್ಥಳ ಹುಬ್ಬಳ್ಳಿ. ಮಹಾದೇವನ ಅಂತವ್ರು ಇಲ್ಲಿಯ ಬಗ್ಗೆ ಇಲ್ಲಿ ಒಂದು 3 ಅರ್ಚಕರಿಂದ ಮಾಹಿತಿಯನ್ನು ಕೇಳ್ತಾ ಇದ್ರ ಸಂಬಂಧವಾಗಿ ಇಷ್ಟವನ್ನು ತಿಳಿಸು ಇಷ್ಟಪಡ್ತೇನೆ. ಮಹಾಗಣಪತಿ ಒಂದು ಅನುಗ್ರಹದಿಂದ ಅದನ್ನ ಏನು ವಿಷಯ ಅಂತ ಕೇಳಿ ನಾ ಹೇಳ್ತೇನೆ ಇದ್ರ ಬಗ್ಗೆ. ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ವಿವರಣೆಯಾಗಿ ಹೇಳಬೇಕಾಗಿತ್ತು. ಈ ದೇವಸ್ಥಾನದ ಬಗ್ಗೆ ಸಾಮಾನ್ಯ ಒಂದು 900 ವರ್ಷ ಇರಬಹುದು. ಮುಖಿತವಾದ ದಾಖಲೆಗಳಿಲ್ಲ. ಈ ದೇವಸ್ಥಾನ ಗಣಪತಿ ಸ್ಥಾಪನೆಯಾಗಿ ಇದು ಮಹತ್ವದಿಂದ ಸನ್ಯಾಸಿ ಸ್ಥಾಪನೆ ಕದವರ ಕಾಲದಲ್ಲಿ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಹಾಗಾಗಿ ಬಹಳ ಮಹತ್ತರವಾದ ಶಕ್ತಿ ಉಂಟು. ಎಲ್ಲಾ ಕ್ಷೇತ್ರದಲ್ಲೂ ಬರ್ತಾರೆ. ಇಲ್ಲಿ ಪ್ರಸಾದವನ್ನು ಹಚ್ಚಿ ಹರಿಕೆ ಮಾಡ್ಕೊಳ್ಳುವಂತ ಪದ್ಧತಿ ಉಂಟು. ಕೊಡದಲ್ಲಿ ಪುಡಿ ಪ್ರಸಾದವನ್ನು ಹಾಕಿ ಕೆಂಪು 2 ಬೀಳದಲ್ಲಿ ಬಾಳೆ ಪುಡಿಯನ್ನು ಕಟ್ಟಿ ತೆಗೆದು ಹೇಳ್ತಾರೆ. ಅದು ಎಲ್ಲ ಕ್ಷೇತ್ರ ಬರ್ತಾರೆ. ಅದರಿಂದಲೇ ಹರಿಕೆ ಮಾಡುವಂತಹದ್ದು ಫಲನೂ ಸಿಗ್ತದೆ. ಮುರುಡೇಶ್ವರ, ಧರ್ಮಸ್ಥಳ, ಗೋಕರ್ಣ ಸಕಲ ಕ್ಷೇತ್ರ ಹೊಂದಾಡುವುದು ಎಲ್ಲರೂ ಕೂಡ ಇಲ್ಲೇ ಬರ್ತಾರೆ. ಗಣಪತಿ ಇದ್ರು ಕೂಡ ಮಾತು ಸೇವೆ ಬರೆದಿದ್ದವರಿಗೆ, ಮತ್ತೆ ಕಾಲು ಸರಿಲಿದ್ದವರಿಗೆ, ಮತ್ತೆ ಕಣ್ಣು ದೃಷ್ಟಿ ಇದ್ದವರಿಗೆ, ವಿವಾಹದ ಬಗ್ಗೆ ಯಾವುದೇ ಹೇಳ್ಕೊಂಡ್ರು ಕೂಡ ಇಲ್ಲಿ ಕೆಲಸ ಆಗ್ತದೆ. ವ್ಯವಹಾರಿಕವಾಗಿ ಮಕ್ಕಳಿಗೆ ನಡೆಯುವಂಗಾಗದೆ, ಕಾಲು ಬಂದದೆ,
ಪ್ರತಿಯೊಂದಕ್ಕೂ ಅಷ್ಟು ಮಹತ್ವ. ಸಾಮಾನ್ಯವಾಗಿ ಇಲ್ಲಿ ಏನದ ಕ್ರಮ, ಸಾಮಾನ್ಯವಾಗಿ ಬೆಳ್ಳಿ ಪಾದ, ಕಾಲು ಸರಿ ಇಲ್ಲದವ್ರಿಗೆ ಕಾಲು ಸರಿ ಆಗ್ತದೆ, ಕಣ್ಣು ದೃಷ್ಟಿಯಲ್ಲಿ ಬೆಳ್ಳಿ ಕಣ್ಣು, ಕೈ ಸರಿದವ್ರಿಗೆ ಬೆಳ್ಳಿ ಹಸ್ತ. ಆಮೇಲೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸಕ್ಕೆ ವಿವಾಹಕ್ಕೆ ಸಾಮಾನ್ಯ ಗಂಟೆಗಳು ಉಂಟು. ಇನ್ನು ಪ್ರಶ್ನೆ ಕೆಲವು ದೋಷವನ್ನು ಕೇಳ್ತವೆ. ಈ ನಾಗ ದೋಷದ ವಿವಾಹದ ಬಗ್ಗೆ ಕೆಲವು ನಾಗಶಾಂತಿ ಹೋಮ ಬರ್ತದೆ, ಬೆಳ್ಳಿ ನಾಗ ಬರ್ತದೆ, ಈಗೆಲ್ಲ ಬರ್ತದೆ. ಇನ್ನು ಕೆಲವರಿಗೆ ಕುಜಿ ದೋಷ ಇದ್ರೆ ಮೋದಕದ ಹೋಮಗಳು, ಲಾಜ ಹೋಮಗಳು, ದೂರ್ವ ಹೋಮಗಳು ಹೀಗೆಲ್ಲ ಬರ್ತದೆ ಇಲ್ಲಿ. ಇದು ಪೂಜೆನ, ಈ ಪ್ರಸಾದ ಪೂಜೆನ ಯಾವ ಟೈಮ್ ಅಲ್ಲಿ ಬರ್ಬೇಕಾಗುತ್ತೆ ಭಕ್ತಾದಿಗಳು? ಇಲ್ಲಿ ಪ್ರಸಾದ ಕೇಳಿದ್ರೆ ಗಣಪತಿಯಲ್ಲಿ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಅದು ಪ್ರತಿ ದಿವಸಗಳಿಲ್ಲ, ವಿಶೇಷ ಹಬ್ಬದಲ್ಲಿಲ್ಲ, ಅಮಾವಾಸ್ಯೆ ದಿವಸ ಮತ್ತು ಸಂಕಟ ದಿವಸ ಇಲ್ಲ. ಉಳಿದ ದಿವಸಗಳೆಲ್ಲೂ ಉಂಟು. ಏಕಾದಶಿ ಎಲ್ಲ ಉಂಟು. ಹೌದು, ಅಮಾವಾಸ್ಯೆ ದಿವಸ ಇಲ್ಲ, ಸಂಕಟ ದಿವಸ ಇಲ್ಲ, ವಿಶೇಷ ಹಬ್ಬಗಳಲ್ಲಿ ಇಲ್ಲ. ಈ ಪೂಜೆ ಇಲ್ಲಿ ನಿಮ್ದು 3 ಕುಟುಂಬಗಳು ಏನು ಪೂಜೆ ಮಾಡ್ತಾರ, ಒಬ್ಬರು ಯಾವ ತರ? ಇಲ್ಲಿ ನಿತ್ಯ ಅರ್ಚಕರಿಗೆ ಇಂಚಿಷ್ಟು ತಿಂಗಳ ಉಂಟು. ಒಂದ್ ಬಟ್ಟೆ 6 ತಿಂಗಳ, ಮತ್ತೆ 2 ಮರಿ 3 ತಿಂಗಳ, ಮತ್ತು 1 ಹೀಗಳ ಉಂಟು. ನಮ್ದು ನಾವಿಲ್ಲಿ ಮೇನ್ ಅರ್ಚಕರು ಮುಕ್ತೇಶ್ವರರು ಅಂತ ಹೇಳ್ತಾರೆ. ಈ ವಿಶೇಷದಲ್ಲಿ ಕಾರ್ಯಕ್ರಮಕ್ಕೆ ಯಜಮಾನಿಕೆ ಕೂತ್ಕೊಳ್ಳೋರು ನಾವು. ಯಾವುದೇ ಇದ್ರು ಕೂಡ ನಮಗೆ ಎಲ್ಲಿ ನಮ್ಮ ಕಡೆ ಜನ್ಮಿ ಅಂತ ಹೇಳ್ತಾರೆ, ನಿಮ್ ಕಡೆ ಏನ್ ಹೇಳ್ತಾರೆ ಮುಕ್ತೇಶ್ವರರು ಅಂತ ಹೇಳ್ತಾರೆ, ನಿಮ್ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ ನಮಗೆ. ವಿಶೇಷದಲ್ಲಿ ಕಾರ್ಯಕ್ರಮ ದೇವಸ್ಥಾನ ಪೂಜೆ ಮಾಡುವಂಥವರಿಗೆ ಪೂಜೆ ಮಾಡುತ್ತೆ. ನಮ್ದು ಮೂಲಿಂದ ಬಹಳ ವರ್ಷ ನೀಡಕ್ಕೆ ಬಂದಂಥದ್ದು ಮೂಲ. ಇನ್ನೂರು ಸ್ಥಾಪನೆ ಮಾಡಿದ ಗಣಪತಿ, ಇವರೆಲ್ಲ ಅರ್ಚಕರು. ನಾವು ಇಲ್ಲಿ ಮೂಲಸ್ತೀವಿ, ನಾವು ಯಾವತ್ತೂ ಬರ್ಬೋದು, ನಮ್ದು ಇಂಚಿಷ್ಟು ದಿವಸ ಅಂತಿಲ್ಲ. ಆಯ್ತು. ಈ ಬಾವಿ ನೀರನ್ನು ಪೂಜೆ ಮಾಡಕ್ಕೆ ಯೂಸ್ ಮಾಡುತ್ತಾರೆ. ಆರ್ಯನ್, ಈ ಗುಡಿಯ ನೋಡು ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ. ಎಲ್ಲ ಕಟ್ಟಿಗೆಯಿಂದ ಡಿಸೈನ್ ಮಾಡಿದ್ದಾರೆ. ಹೌದಕ್ಕ, ನೋಡ ಎಷ್ಟು ಚಂದ ಗಣಪತಿ ಐತ. ಎಷ್ಟು ಗಂಟೆ ಅದ ನೋಡಕ್ಕ. ಅದಕ್ಕ ಈ ಗುಡಿಗ ಗಂಟಿ ಗಣಪತಿ ಅಂತಾರ. ಇಲ್ಲಿ ಯಾವ ಯಾವ ತರ ಪೂಜೆಗಳನ್ನ ಮಾಡ್ತಾರೆ ಸ್ವಲ್ಪ ವಿವರಣೆಯಾಗಿ ಹೇಳ್ತೀರಾ? ಕುಂಕುಮಾರ್ಚನೆ, ದೂರ್ವಾರ್ಚನೆ, ಅಷ್ಟೋತ್ತರ, ಪಂಚಾಮೃತ ಪೂಜೆ ಇದೀಗ ನಿತ್ಯ ಮಾಡೋದು. ಮತ್ತೆ ಇದು 1100 ರೂಪಾಯಿದು ವರ್ಷಕ್ಕೆ 1 ದಿನ, ಪ್ರತಿ ವರ್ಷಕ್ಕೆ 1 ದಿನ ಇಲ್ಲ ಸಂಕಷ್ಟಿಗೆ ಪೂಜೆ ಮಾಡಿಸ್ಬೋದು.
ಮಾಡಿದ್ರಿ. ಮುಂದ ಸಿಗಂದೂರ್ಗೂ ಹೋಗೋಣ್ರಿ. ಬರ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್.